ಕಾರಣ ಬಾಲಗಂಗಾಧರನಾಥ ಸ್ವಾಮೀಜಿ ಐಕ್ಯಗೊಂಡಂತಹ ಸ್ಥಳದಲ್ಲಿಯೇ ಈ ಮಂದಿರ ನಿರ್ಮಾಣ ಆಗಬೇಕು ಅಂತ ಅಂದ್ಕೊಂಡಿದ್ರು. 10 ವರ್ಷದ ಹಿಂದೆ ಮಂದಿರದ ಕಾಯಕಲ್ಪ ಕೂಡ ಶುರುವಾಗಿತ್ತು. ಇವತ್ತು ಅಂತಿಮ ಘಟ್ಟ ಲೋಕಾರ್ಪಣೆಗೊಳ್ತಾ ಇದೆ. ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಪಡೆದಂತಹ ಪ್ರಧಾನಿ ಮಠಕ್ಕೆ ಪ್ರದರ್ಶನ ಹಾಕಿ ಅಲ್ಲಿಂದ ಶ್ರೀ ಗುರು ಭೈರವೈಕ್ಯ ಮಂದಿರದತ್ತ ತೆರಳಿದ್ದಾರೆ. ಹಲವು ರಾಷ್ಟ್ರಪತಿಗಳನ್ನು ಆಕರ್ಷಿಸಿದ್ದಂತಹ ಆದಿಚುಂಚನಗಿರಿ ಶ್ರೀಮಠ ಮೊದಲ ಬಾರಿಗೆ ಪ್ರಧಾನಿಗಳ ಆಗಮನಕ್ಕೆ ಸಾಕ್ಷಿಯಾಗಿರುವಂಥದ್ದು. ಮಂಡ್ಯದ ಆದಿಚುಂಚನಗಿರಿಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಉತ್ತರ ಭಾರತದ ಕಾಶಿ ಮಾದರಿಯಲ್ಲಿ ನಿರ್ಮಾಣಗೊಂಡಂತಹ ಮಂದಿರದ ಉದ್ಘಾಟನೆಗೆ ಪ್ರಧಾನಿ ಮೋದಿ ಇವತ್ತು ರಾಜ್ಯಕ್ಕೆ ಆಗಮಿಸಿರುವಂಥದ್ದು. ಪ್ರಧಾನಿ ಮೋದಿ ಅವರ ಚೊಚ್ಚಲ ಭೇಟಿ ಇದು. ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತಹ ಪ್ರಧಾನಿ ಮೋದಿ ಅವರನ್ನು ಸಿಎಂ ಸಿದ್ದರಾಮಯ್ಯ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ರಾಜ್ಯದ ಸಮಸ್ಯೆಗಳ ಕುರಿತಾದಂತಹ ಒಂದು ಮನವಿ ಪತ್ರವನ್ನು ಪ್ರಧಾನಿ ಅವರಿಗೆ ನೀಡಿದರು. HALನಿಂದ ವಿಶೇಷ ಹೆಲಿಪ್ಯಾಡ್ನಲ್ಲಿ ಹೊರಟಂತಹ ಪ್ರಧಾನಿ ಮಂಡ್ಯಕ್ಕೆ ಆಗಮಿಸಿದ್ದಾರೆ. ಆದಿಚುಂಚನಗಿರಿ ತಪೋವನ ಹೆಲಿಪ್ಯಾಡ್ಗೆ ಬಂದಂತಹ ಮೋದಿಯವರು ಅಲ್ಲಿಂದ ಕಾರಿನಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಬಂದು ಅಲ್ಲಿ ಗೋರಕ್ಷಕನಾಥರು ತಪಸ್ಸು ಮಾಡಿದ ಜ್ವಾಲಾಪೀಠ ಅದರ ದರ್ಶನವನ್ನು ಪಡೆದಿದ್ದಾರೆ ಮೊದಲಿಗೆ. ತದನಂತರ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರು. ಇಲ್ಲಿಂದ ಶ್ರೀಗಿರಿ ತಪೋವನದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೆ ಬಂದಿದ್ದಾರೆ ಪ್ರಧಾನಿ. ಕೆಲವೇ ಕ್ಷಣಗಳು ನೇರ ಪ್ರಸಾರದ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಉದ್ಘಾಟನೆ ಮಾಡ್ತಾ ಇರೋ ಸಂದರ್ಭದ ದೃಶ್ಯ. ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆ. ಮಂದಿರವನ್ನ ಉದ್ಘಾಟಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಭವ್ಯ ಮಂದಿರ ಭೈರವೈಕ್ಯ ಮಂದಿರ ಲೋಕಾರ್ಪಣೆಗೊಂಡಿದೆ. ದ್ರಾವಿಡ ಶೈಲಿಯ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಿದ್ದಾರೆ. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗರ ವಾಸ್ತುಶಿಲ್ಪದ ಸಮಾಗಮ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಮಂದಿರ ಇದು. ಒಡಿಶಾದ ಸೂರ್ಯ ದೇಗುಲದ ಕಲೆಯನ್ನ ಈ ದೇಗುಲ ಒಳಗೊಂಡಿದೆ. ಆಗಸಕ್ಕೆ ಚಾಚಿದ ಗೋಪುರಗಳು, ಶಿಲ್ಪಕಲೆಯ ಅದ್ಭುತ ಕೆತ್ತನೆಗಳು ಎಲ್ಲರ ಮನಸೂರೆಗೊಂಡಿವೆ. 3 ಮಾದರಿಯ ಕಲ್ಲುಗಳನ್ನು ಈ ಮಂದಿರಕ್ಕೆ ಬಳಸಲಾಗಿದೆ. ಒಂದು ವಿಧಾನಸೌಧದ ಮಾದರಿಯಲ್ಲಿ ಕಲ್ಲುಗಳನ್ನು ಬಳಸಲಾಗಿರುವಂಥದ್ದು, ಅದು ಮಂದಿರದ ಹೊರಭಾಗಕ್ಕೆ. ಮತ್ತೊಂದು ಗರ್ಭಗುಡಿಗೆ ಇಳಕಲ್ ಮಾದರಿಯ ಕಲ್ಲುಗಳನ್ನು ಬಳಕೆ ಮಾಡಲಾಗಿದೆ. ಇನ್ನುಳಿದ ಕಡೆ ಸಂತೆಕಲ್ ಮಾದರಿಯ ಕಲ್ಲುಗಳನ್ನು ಬಳಸಿ ಒಟ್ಟು 3 ಮಾದರಿಯ ಕಲ್ಲುಗಳನ್ನು ಬಳಸಿ ಭೈರವೈಕ್ಯ ಮಂದಿರವನ್ನು ನಿರ್ಮಾಣಗೊಳಿಸಲಾಗಿದೆ. ಈ ಮಂದಿರ ಈಗಷ್ಟೇ ಲೋಕಾರ್ಪಣೆಗೊಂಡಿದೆ.
100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಮಂದಿರ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಭವ್ಯವಾದಂತಹ ಮಂದಿರದ ದೃಶ್ಯ. ನಾಥ ಪರಂಪರೆಯ 1800 ವರ್ಷಗಳ ಇತಿಹಾಸ ಉಳ್ಳಂತಹ ಆದಿಚುಂಚನಗಿರಿ ಶ್ರೀ ಕ್ಷೇತ್ರದಲ್ಲಿ ಭೈರವೈಕ್ಯ ಮಂದಿರ ನಿರ್ಮಾಣಗೊಂಡಿದೆ. ಈಗಷ್ಟೇ ಲೋಕಾರ್ಪಣೆಯೂ ಆಯಿತು. ಉತ್ತರ ಭಾರತದ ಕಾಶಿ ಮಾದರಿಯಲ್ಲಿ ಈ ಮಂದಿರವನ್ನು ಅಭಿವೃದ್ಧಿಪಡಿಸಲಾಗಿದೆ. 2 ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಸಂದರ್ಭದ ದೃಶ್ಯ. ಅದಾದ ನಂತರ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಉದ್ಘಾಟಿಸಿದ ಸಂದರ್ಭದ ದೃಶ್ಯ. ಇದು ಗೋರಕ್ಷಕನಾಥರು ತಪಸ್ಸು ಮಾಡಿದ ಜ್ವಾಲಾಪೀಠ ದರ್ಶನದ ಸಂದರ್ಭದ ದೃಶ್ಯ. ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಭೇಟಿ ಕೊಟ್ಟಂತಹ ಸಂದರ್ಭ. ಭೈರವೈಕ್ಯ ದೇಗುಲವನ್ನ ಉದ್ಘಾಟನೆ ಮಾಡಿದ್ದಾರೆ. ಇದಾದ ನಂತರ ಆದಿಚುಂಚನಗಿರಿ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ಹಾಕಲಾಗಿದೆ. ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.